ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ದಿನಾಲೂ ಒಂದು ನೇಚರ್ ವಿಡಿಯೋ ಹಾಕಿರ್ತೀನಿ. ಬಟ್ ಇವತ್ತು ಯಾಕೆ ಇದನ್ನ ಹಾಕಿನಂತ ನೀವು ಅಂದ್ಕೊಳಕತ್ತಿರ್ಬೋದು. ಯಾಕಂದ್ರೆ ನಾನು ಹೊರಗಡೆ ಹೋಗಿದ್ನಿ. ಆ ಮನೆ ನನಗೆ ಭಾಳ ಇಷ್ಟ ರೀ. ಬಾವಿದಾಗೈತದ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಬರೋ ಮುಂದೆ ನೋಡಿದ್ರೆ ಬರೀ ಕಬ್ಬಿನ ಗಾಡಿನ ರೀ. ಎಲ್ಲಿ ನೋಡಿದ್ರು ಕಬ್ಬಿನ ಗಾಡಿ. ಅವ್ನು ದಾಟ್ಕೊಂಡು ಮನೆಗೆ ಬರಬೇಕಾದ್ರೆ ಭಾಳ ಇದನ್ನಾಯಿತು. ಹೀಗಾಗಿ ಬೇಜಾರಾಯಿತು. ಬರೀ ಎಲ್ಲಿ ನೋಡಿದ್ರೂ ವೆಹಿಕಲ್ಸನ ಇದ್ದು. ಮನೆಗೆ ಬಂದು ಬೇಗ ಅಡ್ಗೆ ಮಾಡಿದ್ನಿ. ಅಡ್ಗೆಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬದ್ನಿಕಾಯಿ ಪಲ್ಯ ಮತ್ತು ಬಿಸಿ ರೊಟ್ಟಿ. ದಿನ ಸ್ವಲ್ಪ ಮೊಸರು ಬೇಕರಿ ನನಗೆ. ಸ್ವಲ್ಪ ಮೊಸರು, ಯಾವುದಾದ್ರೂ ಒಂದು ಚಟ್ನಿ ಇರ್ಲಿಕ್ಕೂ ನಡಿತೈತಿ. ಬಟ್ ಮೊಸರಂತೂ ಬೇಕು. ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆನೂ ಕಂಪಲ್ಸರಿ ಕುಡಿತೀನಿ ರೀ. ಮಧ್ಯಾಹ್ನ ಟೈಮ್ ಒಂದು ಗ್ಲಾಸ್ ಕುಡಿತೀನಿ. ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತೆ ರೀ. ಅದ್ರ ಜೊತೆ ಬ್ಯಾಳೆ ಸಾರು ಮನ್ಯಾಗ ಎಲ್ಲರಿಗೂ ಕಂಪಲ್ಸರಿ ಬ್ಯಾಳೆ ಸಾರು ಬೇಕು. ಇರ್ಲಿಕ್ಕೆ ನಡೀದಿಲ್ಲ, ಅದೂ ಬೇಕು. ಬ್ಯಾಳೆ ಸಾರು ತಿಂತಾರೆ. ನನಗೆ ಸಾರು ಇರ್ಲಿಕ್ಕೆ ನಡಿತೈತಿ. ಮಜ್ಜಿಗೆ ಮೊಸರು ಬೇಕು ರೀ. ಇವತ್ತಿಂದ ಮಧ್ಯಾಹ್ನ ಊಟ ಇದಿಷ್ಟು ಮಾಡಿದ್ದೀನಿ ರೀ. ಮತ್ತು ಅನ್ನನೂ ಮಾಡ್ಕೊಂಡಿದ್ದೆ ಬಿಸಿದ. ಇವತ್ತು ನಾನು ನೈಟ್ ಊಟಕ್ಕೆ ಬಟಾಟಿ ಸಾರು ಮಾಡ್ಕೋಬೇಕಂತ ಮಾಡೇನಿ ರೀ. ಅದಕ್ಕಿಂತ ಮೊದಲು ಹೊರಗೆ ಹೋಗಿದ್ದು ಬಂದೆ ಅನ್ನಲ್ರಿ. ಕರ್ಬೂಜ ಹಣ್ಣು ತೊಗೊಂಡು ಬಂದಿದ್ದೀವಿ ರೀ. ಇವನಷ್ಟು ತೆಗೆದು ಇಡಾಕತ್ತಿದ್ದೆ. ನೋಡಿರಿ ಎಷ್ಟು ಚಂದದಾವು. ಇದು ನೋಡಿದ್ರೆ ಮ್ಯಾಗ ಎಷ್ಟು ರಫ್ ಇರ್ತೈತಿ ಸಿಪ್ಪಿ, ಒಳಗೆ ಹಣ್ಣು ಎಷ್ಟು ಸಾಫ್ಟ್ ಇರ್ತೈತಿ ರೀ. ಇದು ಬಾಡಿ ಕೂಲ್ ಮಾಡ್ತೈತಿ. ಇದು ಹಣ್ಣು ನೀರಿನ ಅಂಶ ಹೆಚ್ಚಿರ್ತೈತಿ. ಮತ್ತು ಪಪ್ಪಾಯನೂ ತೊಗೊಂಡು ಬಂದಿದ್ವಿ. ಬಟ್ ಇದೊಂದು ಸ್ವಲ್ಪ ಕಾಯಿ ಇತ್ತು. ಹಿಂಗೆ ಪೇಪರ್ನೇ ಸುತ್ತ ಕೊಟ್ಟಿದ್ರು. ಹಂಗೆ ಇಟ್ನಿ ಅದನ್ನು ಒಂಚೂರು ಹಣ್ಣು ಆಗಲಿ ಅಂತಂದ. ಇದು ಪಪ್ಪಾಯ ಫುಲ್ ಹಣ್ಣಾದ್ರೂ ಟೇಸ್ಟ್ ಚಲೋ ರೀ. ಇದ್ರದ್ದು ಪಪ್ಪಾಯ ಪೂರ್ತಿ ಹಣ್ಣಾಗಿದ್ದಿದ್ರೂ ಟೇಸ್ಟ್ ಮಸ್ತ್ ಆಗ್ತೈತಿ. ಹೀಗಾಗಿ ಅದನ್ನು ಪೇಪರ್ನೇ ಹಂಗೆ ರ್ಯಾಪ್ ಮಾಡಿ ಇಟ್ಟೆ. ಇದೊಂದು ನೋಡ್ರಿ, ನಮ್ಮ ಶಾಪ್ನಾಗ ಚಾಕ್ಲೇಟ್ ಡಬ್ಬಿ ಬಂದಿತ್ತಿದೆ. ಎಷ್ಟು ಚಂದ ಐತಲ್ರಿ. ಮೇಕಪ್ ಕಿಟ್ ಗತೆ. ನನಗೆ ಯಾಕೋ ಚಂದ ಅನ್ನಿಸ್ತು. ಏನಾರ ಹಿಂಗೆ ಬ್ಯಾಂಗಲ್ ಅಥವಾ ಏನಾರ ಹಾಕಿ ಇಟ್ಕೊಳಕ್ಕೆ ಬರ್ತೈತಂತ ತೊಗೊಂಡು ಬನ್ರಿ ಇದೊಂದು ಬಾಕ್ಸ್. ಮುಂಚೆ ಏನಾರ ನೋಡಿದ್ರೆ ಒಂಥರ ಕ್ಯೂರಿಯಾಸಿಟಿ ಇರ್ತಿತ್ತು. ಈಗ ಅದು ಕಡಿಮೆ ಆಗೈತೆ. ಯಾಕಂದ್ರೆ ಏನು ನೋಡಿದ್ರು ಕ್ಯೂರಿಯಾಸಿಟಿ ಕಡಿಮೆ. ನಾವು ಸಣ್ಣವ್ರಿದ್ದಾಗಿ ನಂಗೆ ಅಷ್ಟು ಕ್ಯೂರಿಯಾಸಿಟಿ ಈಗ ಇರೋದಿಲ್ಲ. ಬಟ್ ಇದೊಂದು ಏನೋ ಭಾಳ ದಿನದ ಮೇಲೆ ನನಗೆ ನೋಡೋಣ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ನಮ್ದು ಚೈಲ್ಡ್ಹುಡ್ ನೆನಪಾಯ್ತು ರೀ ನನಗೆ. ಇವಾಗ ಅಡ್ಗೆ ಮಾಡೋಣಂತ್ರಿ. ನೋಡ್ರಿ, ರೊಟ್ಟಿ 3 ಉಳಿದಿದ್ದು. ಅರ್ಧ ಅಡ್ಗೆ ಉಳಿದ್ರೆ ಏನು ಮಾಡ್ಬೇಕನ್ನೋದು ಟೆನ್ಷನ್. ಬಟ್ ಏನು ಮಾಡಕ್ಕೆ ಬರಂಗಿಲ್ಲ. ಸ್ವಲ್ಪ ಮಾಡಬೇಕಾಗ್ತೈತಿ. ಪೂರ್ತಿ ಖಾಲಿ ಆದ್ರೆ ಫ್ರೆಶ್ ಹೊಸಾದು ಮಾಡ್ಕೊಂಡ್ರೆ ಮತ್ತು ಚಲೋ ಅನ್ನಿಸ್ತೈತಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಒಂದು ಅರ್ಧಂಬರ್ಧ ಒಂದೊಂದು ಸರಿ ಉಳಿದು ಬಿಡ್ತಂದ್ರೆ ಏನು ಮಾಡೋದು ಅಂತಂದು ಟೆನ್ಷನನ್ನು ಆಗಕ್ಕೆ ಸ್ಟಾರ್ಟ್ ಆಕೈತಿ. ಇವತ್ತು ನಾನು ಬಟಾಟಿ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಅದಕ್ಕೆ ಬಟಾಟಿ ಮೊದಲಿಗೆ ಒಂದು ಸರಿ ನೀರಾಗ ಒಂದು 10 ನಿಮಿಷ ಒಗದ್ನಿ. ಅವೆಲ್ಲ ಮ್ಯಾಗಿಂದ ಮಣ್ಣೆಲ್ಲ ಹೋಯ್ತು. ಇವಾಗ ಅದನ್ನೇನು ಮಾಡ್ತೀನಿ ಅಂದ್ರೆ ಒಂದು ಬಟಾಟಿ ಒಳಗೆ 2 ಪೀಸ್ ಈ ಥರ ಮಾಡಿ ಹಾಕೋತೀನಿ. ನೀರಾಗ ಹಾಕಿ ಕುದಿಯಾಕೆ ಇಟ್ಕೋತೀನಿ ರೀ. ಕುಕ್ಕರ್ದಾಗ 4 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಸೇಮ್ ನಾವು ಹೆಂಗೆ ಬಟಾಟಿ ಪಲ್ಯಕ್ಕೆ ರೀ ದೋಸೆ ಅಥವಾ ಚಪಾತಿ ಜೋಡಿ ಮಾಡ್ಕೋತೀವಲ್ಲ, ಆ ಪಲ್ಯಕ್ಕೆ ಹೆಂಗೆ ಕುದಿಸ್ಕೋತೀವಲ್ಲ ಅದೇ ಥರನ ಇದಕ್ಕೂ ಕುದಿಸ್ಕೋಬೇಕು. ಈ ಪಲ್ಯ ರೊಟ್ಟಿ ಜೊತೆನೂ ತಿನ್ಬೋದು ರೀ ಮತ್ತು ಚಪಾತಿ ಜೊತೆನೂ ತಿನ್ಬೋದು. ಟೇಸ್ಟ್ ಭಾಳ ಚಲೋ ಆಕೈತಿದೆ. ನಮ್ಮ ಮನ್ಯಾಗ ಈ ಪಲ್ಯ ಎಲ್ಲರಿಗೂ ಭಾಳ ಲೈಕ್ ಆಕೈತೆ ರೀ. ಚಪಾತಿ ಜೊತೆ ಮಾಡಿದ್ರು ತಿಂತಾರೆ ಮತ್ತು ರೊಟ್ಟಿ ಜೊತೆ ಮಾಡಿದ್ರು ತಿಂತಾರೆ. ಇವಾಗ ಇದನ್ನು ಒಂದು 4 ವಿಷಲ್ ಹೊಡೆಸ್ಕೋತೀನಿ ರೀ. ಇದನ್ನು ಕುಕ್ಕರ್ ಒಂದು 4 ವಿಷಲ್ ಹೊಡ್ಸಕ್ಕೆ ಇಟ್ಕೊಂಡೀನಿ ರೀ. ಇವಾಗ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಹೆಂಚಿಟ್ಕೋತೀನಿ ರೀ. ಅದು ಒಂದು 4 ವಿಷಲ್ ಹೊಡಿಯೋಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಗ್ತೈತೆ ರೀ. ಇವತ್ತು ನಾನು ರೊಟ್ಟಿ ಮಾಡಾಕತ್ತಿಲ್ಲ ರೀ. ಸಂಕ್ರಾಂತಿದಾಗ ಉಳಿದಿದ್ದುರ್ಲ ಕಡಕ್ ರೊಟ್ಟಿ ಅವ ಇದ್ದು ಇನ್ನೂ ಭಾಳ ಸಜ್ಜಿ ರೊಟ್ಟಿ. ಸ್ವಲ್ಪ ಬಿಸಿ ಅನ್ನ ಮಾಡ್ಕೋತೀನಿ. ಮತ್ತು ರೊಟ್ಟಿ 4 ರೊಟ್ಟಿ ಉಳಿದಿದ್ದು ರೀ. ಅವು ಮಧ್ಯಾಹ್ನದಾಗಿನೂ ಮತ್ತು
ಈ ಸಜ್ಜಿ ರೊಟ್ಟಿ ಅವ ಎಲ್ಲ ಮ್ಯಾನೇಜ್ ಆಗ್ತಾವಂತಂದು ಈ ಸಾರು ಬಟಾಟಿ ಸಾರು ರೊಟ್ಟಿ ಜೊತೆಗೂ ಚಲೋ ಹತ್ತೈತ್ರಿ ಮತ್ತು ಖಡಕ್ ರೊಟ್ಟಿ ಜೊತೆಗೂ ಚಲೋ ಹತ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಸಾರು ಮತ್ತು ಅನ್ನ ಮಾಡ್ಕೋತೇನೆ ರೀ. ಈ ಸಾರು ಅನ್ನದ ಜೊತೆಗೂ ತಿನ್ಬೋದು ರೀ, ಪೂರಿ ಜೊತೆಗೂ ತಿನ್ಬೋದು. ಟೇಸ್ಟ್ ಭಾಳ ಚಲೋ ಆಕೈತ್ರಿ ಇದ್ರದ್ದು ಬಟಾಟಿ ಸಾರದ. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹೆಂಚಿಟ್ಕೊಂಡೇನಿ ರೀ. ಇದಕ್ಕೆ ನಾನು ಹಸಿ ಕೊಬ್ಬರಿ ಇತ್ತು ಹಸಿ ಕೊಬ್ಬರಿನೂ ಮಿಕ್ಸಿಗೆ ಹಾಕಿ ಈ ಸಾರಿಗೆ ಹಾಕೋತೇನೆ ರೀ. ಚಲೋ ಆಕೈತಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಿದ್ರೂ ಮಿಕ್ಸಿ ಮಾಡಿ ಹಾಕೊಂಡ್ರೆ ಚಲೋ ಆಕತ್ರಿ. ಇದು ಹಸಿ ಕೊಬ್ಬರಿ ಇತ್ತು ಸ್ವಲ್ಪ ಹಾಕೋತೀನಿ, ಯಾಕಂದ್ರೆ ಭಾಳ ಗಟ್ಟಾಗಿಬಿಡ್ತೈತಿ ಭಾಳ ಹಾಕಿದ್ರೆ. ಇದಷ್ಟು ಮಿಕ್ಸಿ ಮಾಡ್ಕೋತೇನೆ ರೀ. ಇದಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ವಿಸಿಲ್ ಹೊಡೆದಿತ್ತು ರೀ ಮತ್ತು ಪ್ರೆಷರ್ನೂ ಆರಿತ್ತು. ನಿಮ್ಗೇನಾದರೂ ಬೇಗ ಕುಕ್ಕರ್ದ ಪ್ರೆಷರ್ ಇದನ್ನು ಆಗಬೇಕು ಅಂತಂದ್ರೆ ಒಂದೆರಡು ಸಿಟಿ ಹೆಚ್ಚು ಹೊಡೆಸ್ಕೊಂಡು ನಾವು ಚಮಚಲ್ಲೇ ಹಿಂಗೆ ಪ್ರೆಷರ್ ತೆಗೆದ್ಬಿಟ್ರೆ ಚಲೋ ಇರ್ತೈತ್ರಿ. ಸೇಮ್ ವಿಸಲ್ ಈಗ 4 ವಿಸಲ್ ಹೊಡೆಸ್ಕೊಳ್ಳುವಲ್ಲೇ 6 ವಿಸಲ್ ಹೊಡೆಸ್ಕೊಳ್ಳೋದು, ಪ್ರೆಷರ್ ತೆಗೆದ್ಬಿಡೋದ್ರಿ. ಏನಿಲ್ಲ ಸೇಮ್ ಕುದ್ದಿರ್ತಾವೆ. ಇವಾಗ ನೋಡ್ರಿ ಬಟಾಟಿ ಹಿಂಗೆ ಕುದ್ದಿದ್ದು. ಬಟಾಟಿ ಕುದ್ರೆ ಮಾತ್ರ ಸಿಪ್ಪಿ ಬಿಸ್ತಾವ್ರಿ ನೀಟಾಗಿ, ಇರ್ಲಿಕ್ಕೆ ಬಿಚ್ಚೋದಿಲ್ಲ. ಇವಾಗ ಹೊಸ ಬಟಾಟಿ ಇದ್ದು ಇವನ್ನ ಇದ್ರದ್ದು ಬಿಸಿನೀರೆಲ್ಲ ತೆಗೆದು ಸ್ವಲ್ಪ ತಣ್ಣೀರು ಹಾಕೋತೀನಿ ರೀ. ಭಾಳ ಬಿಸಿ ಇರ್ತಾವಲ್ಲ ಅದಕ್ಕೆ. ಮತ್ತು ತಣ್ಣೀರು ಹಾಕೊಳ್ಳೋದ್ರಿಂದನೂ ಬಟಾಟಿ ಸಿಪ್ಪಿ ಬೇಗ ಬಿಸ್ತಾವ್ರಿ. ಅದ್ರ ಸಂಬಂಧ ತಣ್ಣೀರು ಹಾಕ್ಕೊಂಡ್ರೆ ಸ್ವಲ್ಪ ಕೂಲ್ ಆಗ್ತೈತಿ ಮತ್ತು ನಮಗೂ ಕೈಗೆ ಬಿಸಿ ತಾಗಂಗಿಲ್ಲ. ಅದಕ್ಕೆ ಇವಾಗ ನೋಡ್ರಿ ಎಷ್ಟು ಚಂದ ಬಿಚ್ಚಾಕತ್ತಾವು ಸಿಪ್ಪಿ. ಹಿಂಗೆ ಬಿಚ್ಚಿದ್ರೆ ಬಟಾಟಿ ಚಲೋ ಕುದ್ದಾವಂದಂಗೆ ರೀ. ಎಲ್ಲ ಬಟಾಟಿನೂ ಇದೇ ಥರ ಬಿಚ್ಚಾಕತ್ತಿದ್ದು ಸಿಪ್ಪಿ ಎಲ್ಲನೂ ಹಿಂಗೆ ಸಿಪ್ಪಿ ಸುಲ್ಕೊಂಡ ಇಡ್ತೇನೆ ರೀ. ಆಮೇಲೆ ಒಗ್ಗರ್ನಿಗೆ ರೆಡಿ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಮತ್ತು ಎಲ್ಲ ಇಟ್ಕೊಂಡಿದ್ನಿ ಟೊಮೆಟೊದು ಆಲ್ರೆಡಿ. ಇದನ್ನೇನು ಮಾಡೋದಂದ್ರೆ ಈ ಥರ ಎಲ್ಲನೂ ಸಿಪ್ಪಿ ಸುಲ್ಕೊಂಡ್ಬಿಟ್ರಿ ಇವನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಭಾಳ ಸ್ಮ್ಯಾಶ್ ಅಂದ್ರೆ ಹಿಂಗೆ ಪರೋಟಾಗಿ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡಬಾರ್ದ್ರಿ. ಇಷ್ಟ ಲೈಟಾಗಿ ಅದನ್ನು ಒಂದೊಂದು ಬಟಾಟಿ ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಟೇಸ್ಟ್ ಚಲೋ ಆಕೈತ್ರಿ. ಅದಕ್ಕೆ ಭಾಳ ಹಿಂಗೆ ಚಾಕುಲೇನು ಹೆಂಚು ಅವಶ್ಯಕತೆ ಇಲ್ಲ. ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಚಲೋ ಆಕೈತ್ರಿ ಪಲ್ಯ. ಅದಕ್ಕೆ ಒಂದೊಂದು ಕಡೆ ದೊಡ್ಡ ಪೀಸ್ ಸಿಗ್ತಾವೆ, ಒಂದೊಂದು ಕಡೆ ಹಿಂಗೆ ಏನಿದೆ ಇದು ಸ್ಮ್ಯಾಶ್ ಆಗಿದ್ದು ಹಿಟ್ಟಿಟ್ಟು ಸಿಗ್ತೈತಿ. ಟೇಸ್ಟ್ ಚಲೋ ಆಗ್ತೈತ್ರಿ. ಅದಕ್ಕೆ ಇದೆ ಬಟಾಟಿ ಪಲ್ಯ. ಇವಾಗ ಒಗ್ಗರ್ನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಸಾಸ್ವೆ ಜೀರಿಗೆ ಹಾಕೋತೇನೆ ರೀ ಇದ್ರಾಗ ಎಣ್ಣೆ ಕಾದ್ಮ್ಯಾಗ. ಸಾಸ್ವೆ ಜೀರಿಗೆ ಎಲ್ಲ ಸಿಡಿದ್ಮ್ಯಾಗ ರೀ ಇದಕ್ಕೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ರೀ. ಇದು ಈಸಿನೂ ಆಗ್ತೈತಿ ಮತ್ತು ಟೇಸ್ಟ್ ವೈಸು ಚಲೋ ಆಕೈತಿ. ಮತ್ತು ಇದು ಏನಾರ ಅನ್ನ ಆಗಿರ್ಬೋದು ರೀ ಅಥವಾ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ನ ಭಾಳ ಚಲೋ ಆಕೈತಿ ಮತ್ತು ಬೇಗ ಆಗ್ತೈತಿ. ಆರಾಮ್ಸೆ ಮಾಡ್ಕೋಬೋದು. 2 in 1 ಅನ್ನಕ್ಕೂ ಮಾಡ್ಕೋಬೋದು ಚಪಾತಿಗೂ ಮಾಡ್ಕೋಬೋದು. ನಮಗಂತೂ ಇದು ಭಾಳ ಲೈಕ್ ಆಕತ್ರಿ ಪಲ್ಯ. ಹೀಗಾಗಿ ನಾವು ವಾರದಾಗ 1-2 ಸರಿ ಮಾಡಿರ್ತೀವಿ. ಇವಾಗ ಟೊಮೆಟೊ ಹಾಕೋತೇನೆ ರೀ. ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕೊಂಡ್ರೆ ಚಲೋ ಫ್ರೈ ಆಗ್ತೈತ್ರಿ. ಇದೆಲ್ಲ ಫ್ರೈ ಆದ್ಮ್ಯಾಗ ನಾ ಇದಕ್ಕೆ ಮಸಾಲೆ ಖಾರ ಹಾಕೋತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ ಮಸಾಲೆ ಖಾರನ. ಟೇಸ್ಟ್ ಚಲೋ ಕೊಡ್ತೈತ್ರಿ. ಹೀಗಾಗಿ ನಾ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಮಸಾಲೆ ಖಾರ ಹಾಕ್ಕೊಂಡ್ರಿ ಸ್ವಲ್ಪ ಬೇಕಾದ್ರೆ ಗರಂ ಮಸಾಲ ಹಾಕೋರಿ. ನಾನು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಖಾರ ಮತ್ತು ಗರಂ ಮಸಾಲ ಎಲ್ಲ ಫ್ರೈ ಆದ್ಮ್ಯಾಗ ರೀ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳಕತ್ತೀನಿ. ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ನೀವು ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ. ಅದು ಚಪಾತಿ ಜೊತೆ ಮಾಡ್ತೀವಲ್ಲ ಆ ಬಟಾಟಿ ಪಲ್ಯ ದೋಸೆ ಜೊತೆ ಮಾಡೋದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್. ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತೀವ್ರಿ, ನೀರು ಹಾಕೋದಿಲ್ಲ. ಇದಕ್ಕೆ ಕೆಂಪು ಖಾರ ಹಾಕಬೇಕು ಮತ್ತು ನೀರು ಹಾಕೋಬೇಕು. ಅಂದ್ರೆ ಇದು ಟೇಸ್ಟ್ ಇದಕ್ಕೆ ಡಿಫ್ರೆನ್ಸ್ ಐತಿ. ಬಟ್ ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತ್ರಿ. ಇಷ್ಟು ಮಾಡ್ಕೊಂಡು ಇದನ್ನು ಕುದಿಯಾಕೆ ಇಟ್ಕೋಬೇಕ್ರಿ. 1-2 ನಿಮಿಷ ಇದೆಲ್ಲ ಕುದಿಬೇಕು.
ಕುದ್ಮ್ಯಾಗ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಯ್ತು ಇವಾಗಿದ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತಿದ್ನಿ, ಕೊಬ್ಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕೋಬೇಕು. ಹಸಿ ಕೊಬ್ಬರಿ ಹಾಕಿದ್ಮ್ಯಾಗ ಒಂದು 2-3 ನಿಮಿಷ ಕುದಿಸ್ಬೇಕ್ರಿ ಇದನ್ನು. ಪಲ್ಯ ಆಗಿರ್ಬೋದು ರೀ, ಸಾರಾಗಿರ್ಬೋದು, ಒಂದು ಸ್ವಲ್ಪ ಸಿಮ್ನಾಗ ಇಟ್ಕೊಂಡು ಬಾಳೋತ್ತಕ ಕುದಿಸೋದ್ರಿಂದ ಅವು ಏನು ಕೆಡುವುದಿಲ್ಲ. ಅಷ್ಟು ಹಸಿ ಬಿಸಿ ಯಾವ ಅಡ್ಗೆನೂ ಹಸಿ ಬಿಸಿ ಮಾಡ್ಕೊಂಡ್ರೆ ಬೇಗ ಕೆಡ್ತೈತಿ. ಅದಕ್ಕೆ ಸ್ವಲ್ಪ ಬಾಳೋತ್ತಕ ಕುದಿಸ್ಕೋಬೇಕು. ಕುದಿಸ್ಕೊಂಡು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ. ಇದ್ರ ಜೊತೆ ನಾನು ಮಜ್ಜಿಗೆ ಸಾರನ್ನು ಮಾಡ್ಕೊಂಡಿದ್ದೀನಿ ರೀ. ಹಿಟ್ಟು ಹಚ್ಚಿದ್ದ ಮಜ್ಜಿಗೆ ಸಾರು ಅನ್ನದ ಜೊತೆ ಟೇಸ್ಟ್ ಆಗ್ತೈತಿ ಮತ್ತು ಕುಡಿಯೋಕ್ಕೂ ಭಾಳ ಟೇಸ್ಟ್ ಅಂತಂದು. ಇವಾಗ ಬಟಾಟಿ ಪಲ್ಯ ರೆಡಿ ಆಗೈತೆ ರೀ. ಇದನ್ನು ಸರ್ವ್ ಮಾಡ್ಕೊಳಕತ್ತೀನಿ. ಬಟಾಟಿ ಪಲ್ಯ ಮತ್ತು ಖಡಕ್ ರೊಟ್ಟಿ ಇವತ್ತಿಂದು ಊಟ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ. ನಿಮ್ದು ಹೆಂಗಿತ್ತಂತ ತಿಳಿಸ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.